ಕರ್ನಾಟಕ ರಾಜ್ಯ ಅಡಿಗೆ ಮಾಡುವವರು ಮತ್ತು ಸಹಾಯಕರು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಪಿ.ಜಿ. ಶಂಕರರಾವ್ ನಾಡಿಗೇರವರೇ, ಈ ಒಂದು ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳ ವಿಚಾರ ಸಂಕಿರಣದಲ್ಲಿ ವಿಚಾರ ಮಂಡನೆಯನ್ನು ಮಾಡಲು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಒಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನ್ಯಾಯಕ್ಕಾಗಿ ಐಕ್ಯ ವೇದಿಕೆಯ ರಾಜ್ಯ ಸಂಚಾಲಕರಾಗಿರುವಂಥ ರಾಜನಹಳ್ಳಿ ಮಂಜುನಾಥ್ ಅವರೇ, ಈ ಒಂದು ಸಂಘಟನೆಯ ಕಾನೂನು ಸಲಹೆಗಾರರು ಮತ್ತು ಯುವ ಉತ್ಸಾಹಿಗಳು, ಸಂಘಟನೆಗಳ ಬಗ್ಗೆ ಅತ್ಯಂತ ಕಾಳಜಿ ಇರುವಂಥ ವಕೀಲರಾಗಿರುವಂಥ ಸ್ನೇಹಿತರಾಗಿರ್ತಕ್ಕಂಥ ಎಸ್ ವೆಂಕಟೇಶ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಒಂದು ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಉಡುಪ ಅವರೇ, ಶಂಕರ ಬ್ರಾಹ್ಮಣರ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗುರು ಗಣೇಶ್ ಸೋಮಯಾಜಿ ಅವರೇ, ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಎಚ್.ವಿ. ಅವರೇ, ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಜೋಶಿ ಅವರೇ, ದಾವಣಗೆರೆ ಜಿಲ್ಲೆಯ ಈ ಒಂದು ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ವಸ್ತತ್ ಅವರೇ, ಲೋಕೇಶ್ ಗೌಡ್ರೆ, ಮುರುಗೇಶ್ ಅವರೇ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಈ ಸಂಘಟನೆಯ ಎಲ್ಲ ಸದಸ್ಯರೇ, ನಿಜವಾಗಲೂ ಸಹ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಘಟನೆಯ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ನನಗೆ ತುಂಬ ಸಂತೋಷದ ಮತ್ತು ನನ್ನ ಜೀವನದ ಒಂದು ಉತ್ತಮ ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ನಾನು ಇದನ್ನು ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಅಂತ ನಾನು ಭಾವಿಸಿದ್ದೆ. ಅಡುಗೆ ಮಾಡ್ತಕ್ಕಂಥವರು ನಿಜವಾಗಲೂ ಸಹ ಅನ್ನದಾತ. ಇವತ್ತು ನಮ್ಮ ಮದುವೆ ಆಗಿರ್ಬೋದು, ನಾಮಕರಣದಂಥ ಕಾರ್ಯಕ್ರಮಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಜಕೀಯ ಅಥವಾ ಬೇರೆ ಬೇರೆ ಸಭೆಗಳಿರ್ಬೋದು, ಸಮ್ಮೇಳನಗಳಿರ್ಬೋದು, ಯಾವುದೇ ಸಮ್ಮೇಳನ ಬೇರೆ ಏನಾದರೂ ಕೊರತೆ ಇದ್ದರೂ ಅಥವಾ ಬೇರೆ ಯಾವುದಾದ್ರೂ ಒಂದು ಲೋಪ ಇದ್ದರೆ ಸರಿ ಹೋಗುತ್ತೆ. ಆದರೆ ಕಾರ್ಯಕ್ರಮದಲ್ಲಿ ಊಟ ಇಲ್ಲ ಅಂದರೆ, ಉಪಹಾರ ಇಲ್ಲ ಅಂದರೆ ಆ ಕಾರ್ಯಕ್ರಮ ನಡೆಯೋದು. ಆ ಒಂದು ಅನ್ನವನ್ನು ನೀಡ್ತಕ್ಕಂಥ, ಊಟವನ್ನು ಹಾಕ್ತಕ್ಕಂಥ, ಉಪಹಾರವನ್ನು ನೀಡ್ತಕ್ಕಂಥ, ಜನರ ಹಸಿವನ್ನು ತಣಿಸ್ತಕ್ಕಂಥ ಒಂದು ಪವಿತ್ರ ವೃತ್ತಿಯಲ್ಲಿರ್ತಕ್ಕಂಥ ನಿಮ್ಮ ಏನೋ ಒಂದು ಸೇವೆ ಇದೆ. ಆ ಸೇವೆಯಿಂದ ಮಾತ್ರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವೆಲ್ಲರೂ ಮನಗಾಣಬೇಕಾಗ್ತದೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಯಾವುದನ್ನು ಕೇಳೋದಿಲ್ಲ ಜನ, ಊಟ ಯಾವ ರೀತಿ ಇತ್ತು ಅಂತ ಕೇಳ್ತಾರೆ. ಒಂದೇ ಮಾತು, ಮದುವೆ ಕಾರ್ಯಕ್ರಮ ಇರ್ಬೋದು, ಏನಾದರೂ ಲೋಕಗಳಿರ್ಬೋದು, ಬಟ್ಟೆ ಮತ್ತೊಂದು ಮುಗಿದೊಂದು. ಆದರೆ ಯಾವುದೇ ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಯಾರು ಅಡುಗೆ ಮಾಡಿದ್ದಾರೆ, ಯಾರು ಇವತ್ತಿನ ಕೆಲಸ ಮಾಡಿರ್ತಕ್ಕಂಥ ಭಟ್ರು ಯಾರು ಅಥವಾ ಅಡುಗೆಯವರು ಯಾರು ಅಂತ ಎಲ್ಲರೂ ಕೇಳ್ತಕ್ಕಂಥ ಮಾತು ಊಟ ಆದಮೇಲೆ
ಇಂಥ ಒಂದು ಜನರ ಹಸಿವನ್ನು ತಣಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಕ್ಕಂಥ ಜನರ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥ ಒಂದು ಕಾಯಕದಲ್ಲಿ ನೀವು ಇದ್ದೀರಲ್ಲ, ನಿಜವಾಗಲೂ ಸಹ ಅದು ಒಂದು ಪವಿತ್ರ ಕಾರ್ಯ ಅಂತ ನಾನು ಅದಕ್ಕಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟಿರೋದು. ಆದರೆ ಇಡೀ ಸಮಾಜಕ್ಕೆ, ಸಾವಿರಾರು ಲಕ್ಷಾಂತರ ಜನಕ್ಕೆ ಅಡಿಗೆ ಮಾಡಿ ಬಡಿಸ್ತಕ್ಕಂಥವರ ಪರಿಸ್ಥಿತಿಗಳ ಬಗ್ಗೆ, ಅವರ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಇವತ್ತಿಗೂ ಸಹ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಾಗಲಿ ಇಲಾಖೆಗಳಾಗಲಿ ಅವರ ಪರವಾಗಿ ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಸೋತಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದಕ್ಕೆ ಮೊದಲ ಕಾರಣ ನಾವು ಯಾರು ಒಗ್ಗಟ್ಟಾಗದೇ ಇದ್ದರೆ ಯಾರೂ ಸಹ ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಒಂದೊಂದು ಸಂಘಟನೆ ಇದ್ದಾವೆ. ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಅವರ ಸಂಘಟನೆ ಇದೆ, ಫುಟ್ಪಾತ್ ವ್ಯಾಪಾರಿಗಳ ಸಂಘಟನೆ ಇದೆ, ನಿಮಗೆ ಗೊತ್ತಿದೆ ದಾವಣಗೆರೆ. ಅದೇ ರೀತಿ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥ ಎಲ್ಲರ ಸಂಘಟನೆಗಳು ಇಲ್ಲಿದ್ದಾವೆ. ಆದರೆ ನಿಜವಾದಂಥ ಕೆಲಸ ಮಾಡ್ತಕ್ಕಂಥ